ಡೆಲ್ಲಿನಲ್ಲಿ ಒಂದು ಹಾಸ್ಟೆಲ್ ಕೂಡ ನಿರ್ಮಾಣ ಮಾಡಬೇಕು ಅಂತ IAS IPS ಅವ್ರಿಗೆ ಒಂದು ಹಾಸ್ಟೆಲ್ ನಿರ್ಮಾಣ ಮಾಡಬೇಕು. ನಾವು ಡೆಲ್ಲಿನಲ್ಲಿ ದಲಿತ ವಿದ್ಯಾರ್ಥಿಗಳು ಯಾರು IAS IPS ಮಾಡ್ತಾರೆ ಅವರು ಉಳ್ಕೊಳ್ಳಿಕ್ಕೆ, ಅಭ್ಯಾಸ ಮಾಡಲಿಕ್ಕೆ, ಅಂದ್ರೆ ಸ್ಟಡಿ ಮಾಡಲಿಕ್ಕೆ ಒಂದು ಸುಸಜ್ಜಿತವಾದಂತ ಹಾಸ್ಟೆಲ್ ಅನ್ನ ನಿರ್ಮಾಣ ಮಾಡ್ತೇವೆ. ಸುಮ್ಮನೇರಪ್ಪ, ಕೂತ್ಗಳೇ, ಮನವಿ ನನಗೆ ಗೊತ್ತಿದೆ. ನನಗೆ ಕೂತ್ಕೊತಮ್ಮ, ಮೊದಲು ಕೂತ್ಕೊತಮ್ಮ, ಇಲ್ಲಿ ಮನವಿ ಆಮೇಲೆ ಕೊಡೋದು. ನೀನು ಭಾಷಣ ಮಾಡುವಲ್ಲ ಕೊಡೋದು ಮನವಿನ. ನನ್ನ ಮಾತು ಕೇಳಕ್ ಇಷ್ಟ ಇಲ್ಲ ನಿನ್ಗೆ? ನೀನು ಯಾರು ನಿಮ್ಮ ಮನವಿನೇ ಸ್ವೀಕಾರ ಮಾಡಿಲ್ಲ, ಯಾರು ಸಮಾನತೆಗೋಸ್ಕರ ಯಾರು ಕೆಲಸ ಮಾಡಿಲ್ಲ ಅವ್ರಿಗೆ ಕೇಳು ಮೊದಲು. ಅವ್ರಿಗೂ ಚಪ್ಪಾಳೆ ಹೊಡೋದು, ನನಗೂ ಚಪ್ಪಾಳೆ ಹೊಟ್ಟೋದು, ಹಂಗ್ ಮಾಡಕ್ ಹೋಗ್ಬೇಡ. ಕೂತ್ಕೊತಮ್ಮ, ಆಯ್ತು. ಈಗ ನಿನ್ನೇನ್ ನಾನು ಟೀಕೆ ಮಾಡ್ತಾ ಇಲ್ಲ. ಈಗ ಏನಾಗ್ತದೆ ಅಂತಂದ್ರೆ, ಈಗ ನಾನು ದೆಹಲಿನಲ್ಲಿ ಒಂದು ಹಾಸ್ಟೆಲ್ ಕೂಡ ನಿರ್ಮಾಣ ಮಾಡಬೇಕು ಅಂತ IAS IPS ಅವ್ರಿಗೆ ಒಂದು ಹಾಸ್ಟೆಲ್ ನಿರ್ಮಾಣ ಮಾಡಬೇಕು. ನಾವು ಡೆಲ್ಲಿನಲ್ಲಿ ದಲಿತ ವಿದ್ಯಾರ್ಥಿಗಳು ಯಾರು IAS IPS ಮಾಡ್ತಾರೆ ಅವರು ಉಳ್ಕೊಳ್ಳಿಕ್ಕೆ, ಅಭ್ಯಾಸ ಮಾಡಲಿಕ್ಕೆ, ಅಂದ್ರೆ ಸ್ಟಡಿ ಮಾಡಲಿಕ್ಕೆ ಒಂದು ಸುಸಜ್ಜಿತವಾದಂತ ಹಾಸ್ಟೆಲ್ ಅನ್ನ ನಿರ್ಮಾಣ ಮಾಡ್ತೇವೆ. ಸುಮ್ಮನೇರಪ್ಪ, ಕೂತ್ಗಳೇ, ಮನವಿ ನನಗೆ ಗೊತ್ತಿದೆ. ನನಗೆ ಕೂತ್ಕೊತಮ್ಮ, ಮೊದಲು ಕೂತ್ಕೊತಮ್ಮ, ಇಲ್ಲಿ ಮನವಿ ಆಮೇಲೆ ಕೊಡೋದು. ನೀನು ಭಾಷಣ ಮಾಡುವಲ್ಲ ಕೊಡೋದು ಮನವಿನ. ನನ್ನ ಮಾತು ಕೇಳಕ್ ಇಷ್ಟ ಇಲ್ಲ ನಿನ್ಗೆ? ನೀನು ಯಾರು ನಿಮ್ಮ ಮನವಿನೇ ಸ್ವೀಕಾರ ಮಾಡಿಲ್ಲ, ಯಾರು ಸಮಾನತೆಗೋಸ್ಕರ ಯಾರು ಕೆಲಸ ಮಾಡಿಲ್ಲ ಅವ್ರಿಗೆ ಕೇಳು ಮೊದಲು. ಅವ್ರಿಗೂ ಚಪ್ಪಾಳೆ ಹೊಡೋದು, ನನಗೂ ಚಪ್ಪಾಳೆ ಹೊಟ್ಟೋದು, ಹಂಗ್ ಮಾಡಕ್ ಹೋಗ್ಬೇಡ. ಕೂತ್ಕೊತಮ್ಮ, ಆಯ್ತು. ಈಗ ನಿನ್ನೇನ್ ನಾನು ಟೀಕೆ ಮಾಡ್ತಾ ಇಲ್ಲ. ಈಗ ಏನಾಗ್ತದೆ ಅಂತಂದ್ರೆ, ಈಗ ನಾನು